ಹಲೋ ಹಲೋ ತಬ್ಬು ನಾನು ಕಣೆ ನಾನು ಅಲ್ಲೇ ನಾನು ಮದುವೆ ಮಾಡ್ಕೊಂಡಲ್ಲ ಅವತ್ತು ಆ ಫೋಟೋಸ್ ಗೀಟೋಸ್ ಯಾವನ ಇದ್ರೆ ಕಳಿಸೆ. ಅಯ್ಯೋ ನನ್ನ ಗಂಡಂಗೆ ಎಲ್ಲ ನೆನಪುನೂ ಮರ್ತೋಗ್ಬಿಟ್ಟೈತೆ ಕಣ್ಲೆ, ಎಲ್ಲ ನೆನಪು ಮರ್ತೋಗ್ಬಿಟ್ಟೈತೆ. ಅವ್ನಿಗೆ ಆ ಫೋಟೋನೋ ವೀಡಿಯೋನೋ ಏನಾರ ತೋರಿಸ್ಬಿಟ್ಟು ಅವ್ನಿಗೆ ಹೇಳ್ಬೇಕು. ಅದಕ್ಕೆ ನಿನ್ನ ಹತ್ರ ಇದ್ರೆ ತೋರಿಸೆ ನನಗೆ ಕಳಿಸ್ಕೊಡೆ. ನಿಮ್ದಕ್ಕೆ ಮೊಬೈಲ್ದಕ್ಕೆ ಕಿತ್ಕೊಂಡು ನಿಮ್ದಕ್ಕೆ ಡಿಲೀಟ್ದಕ್ಕೆ ಮಾಡಿದ್ರಿ ಅವತ್ತದಕ್ಕೆ, ನಮ್ದಕ್ಕೆ ಫೋಟೋದಕ್ಕೆ ಇಲ್ಲ. ಅಯ್ಯೋ ಹೂನಲ್ವಾ, ನೀನು ಮೊಬೈಲ್ ಕಿತ್ಕೊಂಡು ನಾನೇ ಡಿಲೀಟ್ ಮಾಡಿದ್ದು ನನ್ನ ಮದುವೆ ಫೋಟೋ ಎಲ್ಲ ನನವೇ. ಇವತ್ತು ಎಂಥ ಗತಿ ಬಂತು ಇವತ್ತು ನನಗೆ. ನನ್ನ ಗಂಡನ ಹತ್ರ ನಾನು ಹೆಂಡ್ತಿ ಅಂತ ಹೇಳ್ಕೊಳಕ್ಕೆ ಪ್ರೂಫ್ ಇಲ್ದಿದ್ದಂಗೆ ಮಾಡ್ಕೊಬಿಟ್ಟಿವ್ನಿ ನಾನು. ಹೆಂಗನ ಮಾಡಿ ಯಾವ್ದಾನ ಒಂದು ಫೋಟೋ ಇದ್ರೂ ಕಳಿಸೆ ಹುಡುಕಿ. ಮದುವೆಗೆ ಯಾರನ್ನ ಬಂದಿರ್ತಾರಲ್ಲ ಅವ್ರ ತಗ ಯಾರ ತಗನ ನೋಡ್ಬಿಟ್ಟು ಒಂದೇ ಒಂದು ಇದ್ರೂ ಕಳಿಸು ನನಗೆ ಸಾಕು. ನಾನು ಹೆಂಗೋ ನೋಡಿ ಒಪ್ಪಿಸ್ಕೊಂತೀನಿ. ನನ್ನ ಹತ್ರ ಸಾಕ್ಷಿ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ ಕಣ್ಲೆ. ನಮ್ದಕ್ಕೆ ನೋಡಿ ನಿಮ್ದಕ್ಕೆ ಹೇಳ್ತದೆ. ಸರಿ. ಅವತ್ತು ನಾನೇ ಫೋನ್ ಇಸ್ಕೊಂಡು ಎಲ್ಲ ಡಿಲೀಟ್ ಮಾಡಿದೆ. ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸಿ ಮಾನ ಮರೋದಿ ಕಳಿತೀಯ ಅಂತ ಹೇಳ್ಬಿಟ್ಟು ನಾನೇ ಡಿಲೀಟ್ ಮಾಡಿದೆ. ಇವಾಗ ನೋಡಿದ್ರೆ ಇಂಥ ಗತಿ ಬಂದ್ಬಿಡ್ತು ನನಗೆ. ಅವ್ನು ನೋಡಿದ್ರೆ ಸಂದಕ್ಕಾಗವನೆ. ಇವಾಗ ನಾನು ಏನಪ್ಪ ಮಾಡಲಿ, ನನಗೆ ಸಹಿಸೋಕ್ಕಾಯ್ತಿಲ್ವೇ? ನನ್ನ ಜೀವನ ಇಷ್ಟೇನಾ? ನನ್ನ ಜೀವನ ಬೀದಿಗೆ ಬರೋದು ಗ್ಯಾರಂಟಿನಾ? ಬೇಡ 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 ದೇವರೇ ಬೇಡ. ಹೆಂಗನ ಮಾಡಿ ನಾನೇ ಅವ್ನು ಹೆಂಡ್ತಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋಕ್ಕೆ ಏನೂ ಇಲ್ವಲ್ಲ, ಏನಾರ ಮಾಡಿ ಪ್ರೂವ್ ಮಾಡಬೇಕಲ್ಲ. ಏನು ಮಾಡಲಿ ನಾನು ಇವಾಗ? ರಿಜಿಸ್ಟ್ರೇಷನ್ನ ಮದುವೆ ಮಾಡ್ಕೊಂಡಿದ್ರೆ ಹಂಗನ ಇರೋದು, ಅದೂ ಇಲ್ಲ. ಈಗೇನು ಮಾಡಲಿ? ಮಗಳೇ ನೀನು ಮರೆತ್ಕೋಬೇಕು, ನಿನ್ನ ಗಂಡು ನೀನು ಮರೆತ್ಕೋಬೇಕು ಮಗಳೇ. ಮುಗೀತು ಮಗಳೇ, ನಿನ್ನ ಕತೆ ಮುಗಿದೋಯ್ತು. ದೇವ್ರೇ, ನನ್ನ ಮಗಳು ಇಂಥ ಕಷ್ಟ ಯಾಕಪ್ಪ ಕೊಟ್ಟೆ? ಹಾಳು ಮಾಡಿಬಿಟ್ಟಲ್ಲಪ್ಪ, ಯಾಕಪ್ಪ ಇಂಥ ಕಷ್ಟ ಕೊಟ್ಟೆ ನನ್ನ ಮಗಳಿಗೆ? ಮಗಳೇ ನೀನು ಮರೆತು ಬಿಡ್ಬೇಕಾಯ್ತದೆ, ನಿನ್ನ ಗಂಡನ ಮರೆತು ಬಿಡ್ಬೇಕಾಯ್ತದೆ. ಅಯ್ಯೋ ದೇವ್ರೇ. ಅಮ್ಮ ಅಂಥದ್ದೇನಮ್ಮಾಯ್ತು? ಸತ್ತೋಗ್ಬಿಟ್ನೇನ ಶಿವು? ಸುಮ್ಕಿರೆ, ಅವನು ಯಾಕೆ ಸಾಯ್ತಾನೆ? ಹೆಂಗೆ ಹೊಟ್ಟಿಯ ನೋಡು. ಮತ್ತೆ ಇದ್ಯಾಕಮ್ಮ ಹಿಂಗೆ ಬಡ್ಕೊಂತ ಇದೆಯಲ್ಲಮ್ಮ? ಲೇ ಲೇ ನಿನ್ನ ಗಂಡ ಶಿವ ಮದುವೆ ಮಾಡ್ಕೊಳ್ಳೋ ಹುಡುಗಿನ ಕರ್ಕೊಂಬಂದ್ಬಿಟ್ಟು ನಮ್ಮ ತೋಟ ಇದು, ನಮ್ಮ ಹೊಲ ಇದು, ನಮ್ಮ ಮನೆ ಇದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಕೈ ಹಿಡ್ಕೊಂಡು ಓಡಾಡ್ತಾವ್ ಕಣ್ಲೆ. ಹೊಟ್ಟೆಲ್ಲ ಉರಿತದೆ. ನೀನಿರ್ಬೇಕಾಗಿರೋ ಜಾಗದಾಗೆ ಅವಳು ಇದ್ಕೊಂಡು ಹೆಂಗು ಮೆರಿತಾವಳು ಗೊತ್ತೇನೆ, ಹೆಂಗು ಮೆರಿತಾವಳು ಗೊತ್ತಾ? ನನಗಂತೂ ನೋಡಕ್ಕಾಯ್ತಿಲ್ಲ ಕಣ್ಲೆ. ಮನೆಯೆಲ್ಲ ತೋರಿಸ್ತಾ ಇದ್ದ, ಇದೆಲ್ಲ ನಂದೇ ಚಿನ್ನ, ಇದೆಲ್ಲ ನಂದೇ ಚಿನ್ನ ಅಂತ ಹೇಳ್ಬಿಟ್ಟು ನನಗಂತೂ ಸಹಿಸಕ್ಕಾಯ್ತಿಲ್ಲ. ನಿನ್ನ ಸೌತಿ ಬಂದೇ ಬಿಟ್ಲು ಕಣ್ಲೆ, ನಿನ್ನ ಸೌತಿ ಬಂದೇ ಬಿಟ್ಲು. ಅಯ್ಯೋ ಈಗೇನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲೇ? ಈಗ ನಿಮ್ಮ ಅಣ್ಣ ಇಂತಕ್ಕೆ ಹೋಗ್ಬಿಡನ್ವಾ? ಇದೇನಮ್ಮ ಹೇಳ್ತಾ ಇದೆಯಾ ನೀನು? ನೀನು ಹೇಳೋದೆಲ್ಲ ನಿಜನೇನಾ? ಸುಳ್ಳು ಹೇಳಿ ನಿನ್ನ ಹತ್ರ ಏನ್ಲ ಬರ್ತದೆ? ನಾನು ಕಣ್ಣಾರೆ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ಎಲ್ಲಾನು ತೋರಿಸ್ತಾ ಇದ್ದ, ಹುಡುಗಿನೂ ಸಂದಕ್ಕೆ ಅವಳೆ ಕಣ್ಲೆ. ಅಯ್ಯೋ ಅಮ್ಮ ಈಗ ಏನು ಮಾಡೋದಮ್ಮ? ನಾನಂತೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ನನ್ನ ಗಂಡ ಹಿಂಗೆಲ್ಲ ಮಾಡಿ ಇನ್ನೊಬ್ರಿಂದ ತಿರುಗ್ತಾವನೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೇಳ್ತಾರೆ. ನೀನು ಮದುವೆ ಮಾಡ್ಕೊಂಡಿದ್ಯಾ ಅನ್ನೋದಕ್ಕೆ ಏನು ಸಾಕ್ಷಿ ಐತಿ ನಿನ್ನ ಹತ್ರ ಅಂತ ಕೇಳ್ತಾರೆ. ನೀನು ತಲೆಗೇನಾಗೇನಾದ್ರು ಲದ್ದಿ ತುಂಬ್ಕೊಂಡಿದ್ಯಾ? ಯಾಕೆಲ್ಲ ಡಿಲೀಟ್ ಮಾಡಿಸ್ದೆ ಎಲ್ಲಾರ ತವನು? ನೀನೇ ಸಾಕ್ಷಿ ಎಲ್ಲ ನಾಶ ಮಾಡಿಬಿಟ್ಟು ಇವಾಗ ನೀನೇ ಬೇಕು 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 ಅಂತ ಬಾಯ್ ಬಡ್ಕೊಂತ ಇದೆಯೇನೆ ನೀನೇನೇ? ಹಾಂ ನೋಡ್ಬಾರೆ, ಹೊಟ್ಟೆಲ್ಲ ಉರಿತದ ನೋಡ್ಬಾರೆ. ಅದು ಎಲ್ಲವ್ರಮ್ಮ? ತೋರಿಸ್ಬಾಮ್ಮ, ಬಾ ತೋರಿಸ್ತೀನಿ. ನಿಮ್ಮ ಹಳ್ಳಿ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಹಳ್ಳಿ ನೇಚರು. ನೀವು ವ್ಯವಸಾಯ ಮಾಡೋದು ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನಾವು ಅಷ್ಟೇ ತುಂಬಾ ವ್ಯವಸಾಯ ಮಾಡ್ತೀವಿ. ಎಷ್ಟೊಂದು ಬೆಳೆ ಎಲ್ಲ ಬೆಳಿತೀವಿ ಗೊತ್ತಾ? ನಾವು ರಾಗಿ, ಭತ್ತ, ಜೋಳ ಎಲ್ಲರೂ ಬೆಳಿತೀವಿ. ನನಗಂತೂ ವ್ಯವಸಾಯ ಅಂತಂದರೆ ತುಂಬಾ ಇಷ್ಟ. ಎಷ್ಟಿಷ್ಟ ಅಂದರೆ ಅಷ್ಟೊಂದು ಇಷ್ಟ ಗೊತ್ತಾ ನನಗಂತೂ. ನೀವು ಈ ಥರ ಎಲ್ಲ ವ್ಯವಸಾಯ ಮಾಡೋದು ನೋಡಿ ಏನೋ ಒಂಥರ ಖುಷಿ ಆಗ್ತದೆ ನನಗೂ. ಅಯ್ಯೋಯ್ಯೋ ಯಾರಿಗೆ ಹೇಳ್ಕೊಳ್ಳಿ ನನ್ನ ಕಷ್ಟವಾ? ಅಮ್ಮ ಇದೇನಮ್ಮ ನನ್ನ ಗಂಡ ಇವಳು ಯಾವಳ ಜೊತೆನೋ ಹಿಂಗೆ ಅವನಲ್ಲಮ್ಮ ಕುಸಿಯಾಗಿ ನಂಗೆ ಸಹಿಸಕ್ಕಾಯ್ತಿಲ್ಲಮ್ಮ. ಅಮ್ಮ ಏನಾರ ಒಂದು ಮಾಡ್ಬೇಕಮ್ಮ. ಏನೇ ಮಾಡ್ತೀಯಾ? ಏನೋ ಒಂದು ಮಾಡಬೇಕು ಅಂತಂದರೆ ಏನು ಮಾಡೋಕ್ಕಾಯ್ತದೆ? ಏನೋ ಒಂದು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡೆ ನಿನ್ನ ಗಂಡನ ಕತೆಯ ಆರಾಮಾಗವನಿ. ನೀನು ನೋಡ್ರಿ ಹಿಂಗಿದೆಯಾ? ಹುಡುಗಿನೂ ಸಂದ ಕೊಳ್ಕೊಳ್ಳಿ. ನಾನು ನೋಡಿದೆ ಮಕನೇ ನೀ ಹತ್ರದಿಂದನೇ ನೋಡಿ ನಾನು ಹುಡುಗಿನೂ ಸಂದ ಕೊಳಿ. ನೀನು ಮರ್ತ್ಕೋಬೇಕಾಯ್ತದೆ. ಇನ್ನು ಫೋಟೋ ಸಿಕ್ಕರು ಅಷ್ಟೇ, ಏನು ಸಿಕ್ಕರು ಅಷ್ಟೇ ಮರ್ತ್ಕೊಬಿಡು. ಇಲ್ಲ ಅದೆಲ್ಲ ಈ ಜನ್ಮದಾಗ ಸಾಧ್ಯ ಇಲ್ಲ ಕಣಮ್ಮ, ಈ ಜನ್ಮದಾಗ ಸಾಧ್ಯ ಇಲ್ಲ. ಹಂಗೆಲ್ಲನೂ ನಾನು ಮಾಡೋದಿಲ್ಲ. ನಾನು ಯಾಕೆ ಮರ್ತ್ಕೊಬಿಡ್ಲಿ? ಈ ನನ್ನ ಸೌತಿ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ನಾನು ಫಸ್ಟ್ ನನ್ನ ಗಂಡನ ಮದುವೆ ಮಾಡ್ಕೊಂಡಿರೋದು, ಅವ್ನು ಪೆದ್ದ ಇದ್ದಾಗೆಲ್ಲ ಮದುವೆ ಮಾಡ್ಕೊಂಡಿರೋಳು ನಾನು. ಇವಾಗ ನೀನು ಬಿಟ್ಕೊಡು ಮಾಡು ಅಂತಲೇ ಬಿಟ್ಕೊಡೋಕ್ಕಾಯ್ತದೇನಮ್ಮ? ನಾನಂತೂ ಬಿಟ್ಕೊಡೋಕ್ಕಿಲ್ಲ. ಇವನು ಇರಲಿಲ್ಲ ಅಂದರೆ ಇವಳ್ಗೊಂದು ಗತಿ ಕಾಣಿಸ್ತಿದೆ. ಇವನು ಶಿವು ಮುಂದೆ ನಾನು ಯಾಕೆ ಕೆಟ್ಟೋಳಾಗಬೇಕು ಅಂತ ಸುಮ್ಕಿದ್ದೀನಿ ಕಣಮ್ಮ. ಇವಳನ್ನೊಂದ್ಕಿತ ಕರ್ಕೊಂಡು ಬಂದು ಹಾಕ್ಕೊಂಡು ರುಬ್ಬಿಟ್ಟು ಕಳಿಸ್ಬೇಕು ಅನ್ನಿಸ್ತೈತೆ ನನಗಂತೂ. ಅಮ್ಮ ನನಗಂತೂ ಸಹಿಸಕ್ಕಾಯ್ತಿಲ್ಲ ಕಣಮ್ಮ. ಏನಾರ ಒಂದು ಮಾಡಮ್ಮ, ಇಲ್ಲ ನಿನ್ನ ಮಗಳು ಸತ್ತೋಯ್ತಾಳ ಕಣಮ್ಮ. ಲೈ ಮುಚ್ಚ ಬಾಯಿನ, ಬೋಲೋ ಓವರ್ ಆಕ್ಟಿಂಗ್ ಮಾಡ್ತೀಯ ನೀನು. ಹೊಸಿ ಮುಚ್ಚು ಬಾಯ. ಏನು ಹೇಳ್ತಾಳೋ ಏನೋ ಇದು ಅಂತ ಹೇಳ್ಬಿಟ್ಟು ನನ್ನ ಕೈಯಾಗ ಏನೈತೆ? ನೀನೆಲ್ಲ ಮಾಡ್ಕೊಂಡ್ರದು ತಿರ್ಬೋಕಿ ಕೆಲಸನ. ಈಗ ಬಂದ್ಬಿಟ್ಟು ನನ್ನ ಹತ್ರ ಬಾಯ್ ಬಿಡ್ಕೊಂಡ್ರೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಸುಮ್ಕೆ ಬಿದ್ದಿರು, ಏನೋ ಒಂದು ಯೋಚನೆ ಮಾಡಿದ್ರೆ ಆಯಿತು. ನಿಮಗೆ ಗೊತ್ತಾ, ನನಗೆ ನಿಮ್ಮ ಸಿಂಪ್ಲಿಸಿಟಿ ತುಂಬಾ ಇಷ್ಟ ಆಯಿತು. ಮನೆ ಕಡೆನೂ ಚೆನ್ನಾಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ. ಆದರೆ ನಿಮಗೆ ಸ್ವಲ್ಪನೂ ದುರಂಕಾರ, ಸ್ವಲ್ಪನೂ ಇದು ಏನೂ ಇಲ್ವಲ್ಲ, ಅದೊಂದು ನಿಮಗೆ ನಿಮ್ಮ ಒಳ್ಳೆತನ, ನಿಮ್ಮ ಗುಣ
ನಂಗೆ ತುಂಬಾನೇ ಇಷ್ಟ ಆಯ್ತು ಬಿಡಿ ಅದು ಮಾತ್ರ. ಅಯ್ಯೋ ನನಗೂ ಅಷ್ಟೇ ನಿಮ್ಮ ಒಳ್ಳೆತನ ನಿಮ್ಮ ಗುಣ ತುಂಬಾನೇ ಇಷ್ಟ ಆಯ್ತು. ನನಗೆಲ್ಲ ಇದೆಲ್ಲ ತೋರಿಸೋ ಅವಶ್ಯಕತೆನೇ ಇರಲಿಲ್ಲ. ನೀವು ಈ ನಿಮ್ಮ ಹೊಲ ಗದ್ದೆ ಮನೆ ಎಲ್ಲ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ಮದುವೆ ಆಗಿ ಬಂದಮೇಲೆ ನಿನಗೆ ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರೆ ಯಾಕೆ ಬೇಕು ಅಂತ ಕರ್ಕೊಂಡು ಬಂದು ಎಲ್ಲ ತೋರಿಸ್ತಾ ಇದ್ದೀರಲ್ಲ, ಈ ಗುಣ ಅಂತೂ ನನಗೆ ಇನ್ನೂ ತುಂಬಾನೇ ಇಷ್ಟ ಆಯಿತು. ನಿಮ್ಮಂಥ ಹುಡುಗ ಸಿಗೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಇಷ್ಟು ಆಸ್ತಿ ಇಲ್ಲ ಅಂದಿದ್ರು ನಾನಂತೂ ನಿಮ್ಮನ್ನೇ ಮದುವೆ ಮಾಡ್ಕೊತಾ ಇದ್ದೆ. ಯಾಕಂದರೆ ನೀವು ಅಷ್ಟೊಂದು ಒಳ್ಳೆಯವರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಐ ಲವ್ ಯು ಸೋ ಮಚ್. ಏನೇನೋ ಮಾತಾಡ್ಕೊಂತವ್ರ ಕಣ್ಲೆ ಕೇಳಿಸ್ತಿಲ್ಲ ಕಣಮ್ಮ ನನಗೆ. ಹಾಂ ಏನು ಮಾಡ್ತೀರಾ, ಹಣೆ ಬರಹದಲ್ಲಿ ಯಾರು ಬೇಕು ಸಿಗಬೇಕು ಅಂತ ಬರ್ದಿರ್ತಾರೋ ಅವರೇ ಅಲ್ವಾ ಸಿಗೋದು, ಏನೂ ಮಾಡೋಕ್ಕಾಗಲ್ಲ. ಹಾಗೆಯೇ ನಿಮಗೆ ನಮ್ಮ ತೋಟ ನಮ್ಮ ಮನೆ ಎಲ್ಲ ಇಷ್ಟ ಆಯಿತು ಅನ್ಸುತ್ತೆ. ಅಯ್ಯೋ ಬನ್ನಿ ಮತ್ತೆ ಮನೆ ಹತ್ರ ಹೋಗೋಣ. ಮನೆ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು, ನಿಮ್ಮ ಮಜ್ಜಿಗೆ ಬೇಕಲ್ವಾ ಮಜ್ಜಿಗೆ ಎಲ್ಲ ಕುಡ್ಕೊಂಡು ನಮ್ಮ ಹಸುಗಳನ್ನೆಲ್ಲ ತೋರಿಸ್ತೀನಿ, ಆರಾಮಾಗಿ ನೋಡ್ಕೊಂಡು ಆಮೇಲೆ ನಾನೇ ಬಿಟ್ಟು ಬರ್ತೀನಿ ಮನೆಗೆ. ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ, ಅದರಲ್ಲಿ ನೀವು ಬಿಟ್ಟು ಬಂದ್ರೇನು ಬೇರೆ ಬಿಟ್ಟು ಬಂದ್ರೇನು, ಹಾಂ ನಾನೇ ಹೋಗ್ತೀನಿ. ಅಪ್ಪಂಗೆ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ ನನಗಂತೂ. ಹಾಗೇನೇ ನೀವಂತೂ ನನಗೆ ತುಂಬಾ ಇಷ್ಟ ಆಗಿದ್ದೀರಾ. ನಾನಂತೂ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬ ಥ್ಯಾಂಕ್ಸ್. ನನ್ನ ಕರ್ಕೊಂಬಂದು ಇಷ್ಟೆಲ್ಲ ನನಗೆ ಮನಸ್ಸು ಬಿಚ್ಚಿಬಿಟ್ಟು ಕೇಳಿದ್ರಿ, ನಿಮ್ಗೆ ಇಷ್ಟನಾ ಇಲ್ವಾ ಅಂತ ನಿಮ್ಮ ಹಳೆ ಕತೆ ಎಲ್ಲ ಹೇಳಿದ್ದೀರಾ. ನಂಗೆ ಭಾಳ ಖುಷಿ ಆಗ್ತಾಯಿತ್ತು ನನಗಂತೂ. ಅಯ್ಯೋ ಬಿಡಿ, ಅದು ನನ್ನ ಧರ್ಮ ಅಲ್ವಾ, ಹೇಳಲೇಬೇಕಲ್ವಾ ಎಲ್ಲನೂ. ಹಾಂ ಸರಿ ಬನ್ನಿ ಮನೆ ಹತ್ರ ಹೋಗೋಣ. ತುಂಬ ಲೇಟ್ ಆಗೋಗ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಮನೆ ಹತ್ರ ಹೋಗಿ ಮತ್ತೆ ನಾನು ಮನೆಗೆ ಹೋಗ್ಬೇಕಲ್ವಾ. ಹಾಂ ಬನ್ನಿ. ಅಮ್ಮ ಹೊಟ್ಟೆಗೆಲ್ಲ ಹುಣ್ಸೆಕಾಯಿ ಹಿಂಡ್ಕೊಂಡಂಗೆ ಆಯ್ತೈತೆ ಅಮ್ಮ, ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮ. ಅಮ್ಮ ನಾವಂತೂ ಪ್ರೂವ್ ಮಾಡೋಕೆ ಆಗಕ್ಕಿಲ್ಲ ಕಣಮ್ಮ. ನೋಡಮ್ಮ ಈಗಲೇ ಹೇಳಿದ್ದೀನಿ, ಹೆಂಗಾರ ಮಾಡಿ ಆ ಹುಡುಗಿಗೆ ನಾನೇ ಅವನು ಹೆಂಡ್ರು ಅಂತ ಹೇಳ್ಬಿಟ್ಟು ಪಿನ್ ಇಕ್ಬಿಟ್ಟು ನಮ್ಮಿಬ್ರಿಗೂ ಡೈವರ್ಸ್ ಆಗಿಲ್ಲ ಏನೂ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿಬಿಟ್ಟು ಹೆಂಗಾರ ಮಾಡಿ ಮದುವೆ ಮುರಿದಾಕ್ಬಿಡ್ಬೇಕು ಕಣಮ್ಮ. ಒಂದು ಮದುವೆ 2 ಮದುವೆ ಮುರಿದ್ಬಿಟ್ರೆ ಆಮೇಕಿನ ಮುಚ್ಕೊಂಡು ಅವನೇ ಸುಮ್ಮನೆ ಆಯ್ತಾನೆ. ಹ್ಞೂ ಮಗಳೇ ನೀನು ಹೇಳೋದು ಸರಿಯಾಗೇ ಐತೆ. ಇವನ್ ಮದುವೆನ ನಾವೇ ಮುರಿಬೇಕು, ಬೇರೆ ಯಾರು ಬಂದು ಮುರಿಯೋಕ್ಕಿಲ್ಲ. ನೋಡು ಎಲ್ಲ ತಿಳ್ಕ ಹುಡುಗಿಗೆ ಹೋಗ್ಬಿಟ್ಟು ಎಲ್ಲ ಫಿಟ್ಟಿಂಗು ಇಕ್ಬಿಡು ಸರಿನಾ. ಒಂದು ಕಿತ ಮೀಟ್ ಮಾಡಿಬಿಟ್ಟು ಅವ್ರ ಮನೆ ಯಾವುದು ಅಂತ ನೋಡ್ಕೊಬಿಟ್ಟು ಹುಡುಗಿಯರ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೂ ಇವಳಿಗೂ ಎಲ್ರಿಗೂ ಸೇರ್ಬಿಟ್ಟು ಹೇಳ್ಬಿಡು ನಾನು ಮದುವೆ ಮಾಡ್ಕೊಂಡ್ರೆ ನನಗೇನು ಡೈವರ್ಸ್ ಆಗಿಲ್ಲ ಅಂತ. ಹ್ಞೂ ಕಣಮ್ಮ ನೀನು ಹೇಳೋದೇ ಸರಿನೇನಿಯ, ನಾನಂತೂ ಹಂಗೇನೇನಿಯ ಮಾಡೋದು. ಸರಿ ಕಣಮ್ಮಿ, ಅವರೆಲ್ಲ ಹೋಯ್ತಾವ್ರ ಮುಂದಕ್ಕೆ ನೋಡಿ, ನಾವು ನೋಡೋಣ ಅದು ಎಲ್ಲ ಹೋಯ್ತಾವ್ರೋ. ಮನೆ ನೋಡಿ ಏನು ಅನ್ಕೋಬೇಡಿ, ಮದುವೆ ಮಾಡ್ಕೊಂಡು ಬಂದಮೇಲೆ ನೀವು ಮನೆ ಹೆಂಗೆ ಬೇಕೋ ಹಂಗೇನೇ ಆಲ್ಟ್ರೇಷನ್ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ ನನಗೇನೋ. ನಿಮ್ಗೆ ಯಾವ ಥರ ಬೇಕು ಅನಿಸುತ್ತೋ ಏನು ಇಷ್ಟ ಆಗುತ್ತೋ ಏನು ಕತೆನೋ ಅದನ್ನೇ ಮಾಡಿ, ಏನು ತೊಂದರೆ ಇಲ್ಲ ಸರಿನಾ. ಮೊಮ್ಮಗನೇ ಮದುವೆ ಮುಂಚೆ ಹುಡುಗಿನ ಮನೆ ಕರ್ಕೊಂಬರ್ಬಾರ್ದು ಕಣ್ಲಾ, ನಮ್ಮ ಶಾಸ್ತ್ರ ಅಲ್ಲ. ಆದ್ರೂ ಅದು ಹೆಂಗೆ ಕರ್ಕೊಂಡು ಬಂದ್ಬಿಟ್ಟಿಗೆ ನೋಡ್ಲಾ, ನಮ್ಮ ಕಡೆ ಶಾಸ್ತ್ರ ಇಲ್ಲ ಕಣ್ಲ ಹಂಗೆ. ಮದುವೆ ಮುಂಚೆ ಹೆಣ್ಮಕ್ಳನ್ನ ಸೊಸೆಗಳನ್ನ ಮನೆ ಕರ್ಕೊಂಬರ್ಬಾರ್ದು ಕಣ್ಲಾ. ಅಯ್ಯೋ ಅಜ್ಜಿ ಅದೆಲ್ಲ ಹಿಂದಿನ ಕಾಲ ಕೊಟ್ಟೋಯ್ತು, ಇವಾಗ ಎಲ್ಲರನ್ನೂ ಕರ್ಕೊಂಬರ್ತಾರೆ, ಏನು ತೊಂದರೆ ಇಲ್ಲ ಅಜ್ಜಿ. ನೀನು ಸುಮ್ಮನೆ ಇರು, ಸುಮ್ಮನೆ ಏನೇನೋ ಹೇಳಕ್ಕೆ ಬರಬೇಡ. ಹೇಳೋದು ಆಮೇಲೆ ಮನೆ ಇಷ್ಟ ಆಗುತ್ತೋ ಇಲ್ವೋ ಆಮೇಲೆ ಯಾಕೆ ಬೇಕು, ಅದಕ್ಕೆ ನಾನೆಲ್ಲ ಕರ್ಕೊಂಡು ಬಂದು ಎಲ್ಲ ತೋರಿಸಿ ನನ್ನ ವಿಷಯ ಎಲ್ಲ ಹೇಳಿ ಎಲ್ಲ ಮಾಡಿ ನಾನು ಒಪ್ಸಿರೋದು. ನಿಮಗೆ ಲೇಟ್ ಆಗಂಗಿದ್ರೆ ಬನ್ನಿ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಮನೆಗೆ. ಸರಿ ಅಜ್ಜಿ ನಾನು ಇನ್ನು ಬರ್ತೀನಿ. ನನಗೆ ನೀವು ನಿಮ್ಮ ಮನೆ ಎಲ್ಲನೂ ತುಂಬಾ ಇಷ್ಟ ಆಯಿತು. ನಿಮ್ಮಂಥರ ಮನೆಗೆ ಸೊಸೆಯಾಗಿ ಬರಬೇಕು ಅಂದರೆ ನಿಜ ಅದೃಷ್ಟನೇ ಮಾಡಿರಬೇಕು ಅಂತ ಅನಿಸುತ್ತೆ. ಇದು ನನ್ನ ಅದೃಷ್ಟನೇ ಸರಿ. ಅಯ್ಯೋ ನಿನ್ನಂತರೂ ನನ್ನ ಮನೆ ಸೊಸೆಯಾಗಿ ಬರಬೇಕು ಅಂದರೆ ಇನ್ನೂ ನಮ್ಮ ಮನೆ ಪುಣ್ಯ ಮಾಡೈತೆ ಬಿಡವ. ನೀನು ಒಳ್ಳೆ ಗುಣ, ನಿನ್ನ ಸ್ವಭಾವ ಎಲ್ಲ ಭಾಳ ಇಷ್ಟ ಆಯಿತು. ನನ್ನ ಮೊಮ್ಮಗಂಗೆ ಸರಿಯಾ ಜೋಡಿ ನೀನಂತೂ. ಸರಿ ಕಣವ ಹುಷಾರು, ಹೋಗ್ಬಿಟ್ಟು ಬನ್ನಿ ಸರಿನಾ. ಅಲ್ಲೆಲ್ಲನೂ ಗಾಡಿ ಜೋರಾಗಿ ಓಡಿಸ್ತಾನೆ ಇವನು. ಹೊಸಿ ನಿಧಾನಕ್ಕೆ ಓಡಿಸು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗು ಸರಿ ಕಣ್ರ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಸರಿ ಅಜ್ಜಿ ಆಯಿತು. ಅನ್ಯಾಯ ಏಯ್ ಕಿತ್ತೋದವ್ರ ಏನಕ್ಕೆ ಬಂದ್ರಿ ಇಲ್ಲಿಗೆ, ಏನಕ್ಕೆ ಬಂದ್ರಿ ದರಿದ್ರದರೆ ಬೀಗ್ರೆ. ಇದನ್ಯಾಯ ಅಂದ್ರೆ ಅನ್ಯಾಯ. ನನ್ನ ಮಗಳನ್ನ ನೋಡಿ ನಿಮ್ಮ ಅಮ್ಮಗನ್ ಕೊಟ್ಬಿಟ್ಟು ಮದುವೆ ಮಾಡಿದ್ರು ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದು ಮೋಸ ಅಲ್ವಾ? ಏನ ಯಾವ ಸೀಮೆ ಮೋಸ? ನನ್ನ ಮಗ ನೀನು ಬಡ್ಡಿ ಕೊಟ್ಟಿದ್ರು ಬಡ್ಡಿ ಚಕ್ರ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ನನ್ನ ಮಗನೇ ನೀ ಸಾಯ್ ಬಡ್ದ್ಬಿಟ್ಟಲ್ಲ, ಆವಾಗ ನಿಗಿರ್ಲಿಲ್ವ ಅರ್ವು, ಇವಾಗ ಬಂದ್ಬಿಡ್ತಾ? ಓನ್ಲೆ ಮೋಸನೇ ಮಾಡ್ತಾ ಇದೀವಿ. ಏನೇ ಮಾಡ್ತೀಯಾ? ನಿನ್ ಕೈಲಿ ಏನು ಕಿತ್ಕೊಳಕ್ ಹಾಕಿಲ್ಲ, ಹೋಗ್ ಸುಮ್ಕೆ ನೀಯ. ಮಗಳೇ ಈ ಮುದುಕಿ ಹಳೇದ್ ಬೇಸ ಇಕ್ಕೊಂಡು ಹಿಂಗೆಲ್ಲ ಮಾಡ್ತಾವಳೆ ಮಗಳೇ. ಅಮ್ಮ ಇವಾಗ ಏನ್ ಮಾಡೋದು? ಹುಡುಗಿ ತಗೆ ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಮದುವೆ ಮುರಿಬೇಕಷ್ಟೇನೇನಿಯ. ನೋಡಿ ಹೋಗೋಣ.